ಸ್ನೇಹಿತರೆ, ಈಗಾಗಲೇ ನೀವು ನೋಡ್ತಾ ಇರ್ಬೋದು ನೋಡಿ, ಪ್ರಥಮ್ ಅವರು ಈಗ ರಕ್ಷಕ್ ಬುಲೆಟ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ರಕ್ಷಕ್ ಬುಲೆಟ್ ಅವರಿಗೆ ಈ ರೀತಿ ನಮಗೆಲ್ಲ ಮಾಡ್ತಾ ಇರೋದು ಸರಿಯಲ್ಲ. ಇದು ನೀವು ಡಿ ಬಾಸ್ ಫ್ಯಾನ್ಸ್ನ ಕರ್ಸಿದಿರೋ ಇಲ್ಲ ನಿಮ್ಮ ಕಡೆಯಿಂದ ದೊಡ್ಡ ದೊಡ್ಡ ರೌಡಿಗಳನ್ನ ಕರ್ಸಿದಿರೋ, ಅದು ನೋಡಿ ಒಂದು ಡ್ರ್ಯಾಗನ್ನು ತಂದು ಚುಚ್ಚೋಕೆ ಟ್ರೈ ಮಾಡಿದ್ದಾರೆ ಅಂತಂದರೆ ಅಲ್ಲಿ ನೋಡಿ ಅದು ಪ್ರಥಮ್ ಅವರು ಯಾಕೆ ಹೇಳ್ತಾ ಇದ್ದಾರೆ ಈ ರೀತಿ ಅಂತಂದರೆ, ರಕ್ಷಕ್ ಅಲ್ಲೇ ಇದ್ದ ಟೆಂಪಲ್ ಹತ್ರ ಇದ್ದ, ಅಲ್ಲಿ ದೇವನಹಳ್ಳಿ ಹತ್ರ ಇರೋ ಒಂದು ದೇವಸ್ಥಾನ ಹತ್ರ ನೋಡಿ, ಅಲ್ಲಿ ರಾಜನಕುಂಟೆ ಮಾರ್ಗ ಒಂದು ರೋಡ್ ಹೋಗುತ್ತೆ. ಆ ರೋಡ್ ಹತ್ರ ಇದ್ದ, ಅಲ್ಲಿ ಯಲಹಂಕ ನಿಯರ್ ಬೈ ಬರುತ್ತೆ ರೋಡು, ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ. ಆ ದೇವಸ್ಥಾನಕ್ಕೆ ಅವನು ಕೂಡ ಅಲ್ಲೇ ಬಂದಿದ್ದ. ಹಾಗಾದರೆ ಅವನು ಕೂಡ ಅಲ್ಲೇ ಬಂದು ನನ್ನನ್ನು ಕಾಪಾಡೋಕ್ಕೆ ಯಾಕೆ ಬರಲಿಲ್ಲ? ನೋಡಿ, ರೌಡಿಗಳು ಅಟ್ಯಾಕ್ ಮಾಡಿದ್ಮೇಲೆ ನನ್ನನ್ನು ಕಾಪಾಡೋಕ್ಕೆ ಯಾಕೆ ಬರಲಿಲ್ಲ ಇವನು? ಅಲ್ಲೇ ನೋಡ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ದ ಅಂತ ಅನ್ನೋದು ಒಂದು ಡೌಟ್ ಮೇಲೆ ಪ್ರಥಮ್ ಅವರು ಈಗ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಈಗ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ಮತ್ತೆ ಡಿ ಬಾಸ್ ಫ್ಯಾನ್ಸ್ಗೂ ಕೂಡ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನೋಡಿ, ಈ ಥರ ಎಲ್ಲ ಬೆದರಿಕೆ ಹಾಕೋದು, ನಿಮ್ಮ ಫ್ಯಾನ್ಸ್ಗೆಲ್ಲ ಸ್ವಲ್ಪ ಬುದ್ಧಿ ಹೇಳಿ ಅಂತ ಕೂಡ, ಡಿ ಬಾಸ್ ಫ್ಯಾನ್ಸ್ಗೂ ಬುದ್ಧಿವಾದ ಹೇಳಿ ದಯವಿಟ್ಟು ದರ್ಶನ್ ಅವರೇ ಅಂತ ಕೂಡ ದರ್ಶನ್ಗೂ ಖಡಕ್ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ ಪ್ರಥಮ್ ಅವರು. ಇದಕ್ಕೆ ನಿಜವಾಗ್ಲೂ ಕೂಡ ರಕ್ಷಕ್ ಬುಲೆಟ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೂ ಕೂಡ ಮಾತು ರಕ್ಷಕ್ ಬುಲೆಟ್ ಅವ್ರು ಇನ್ನೂ ಬಂದಿಲ್ಲ. ನೋಡೋಣ, ಲೈವಲ್ಲಿ ಬರ್ತಾರೆ, ಬಂದು ಏನು ಹೇಳ್ತಾರೆ ನೋಡೋಣ. ಹಾಗಾದರೆ ರಕ್ಷಕ್ ಬುಲೆಟ್ ಅವ್ರದ್ದು ಇಲ್ಲಿ ಏನು ತಪ್ಪಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಹುಡುಗ ಇನ್ನೂ ಚಿಕ್ಕ ಹುಡುಗ ಅಂತ, ಏನು ಫೇಮಸ್ ಆಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕನಸಿದೆ, ಇಲ್ಲ ಅಂತಲ್ಲ. ಆದರೆ ಈ ಥರ ಎಲ್ಲ ಕೊಲೆ ಮಾಡುವಷ್ಟು ಸ್ಕೆಚ್ ಹಾಕುವಂಥ ದೊಡ್ಡ ಹುಡುಗ ಅಂತೂ ಅಲ್ಲ ಇವನು. ಯಾಕೆಂದರೆ ಸ್ನೇಹಿತರೆ, ಇಂಥ ವಿಷಯವೆಲ್ಲ ಇದನ್ನೇ ದೊಡ್ಡದು ಮಾಡುವಂಥ ವಿಷಯ ದೊಡ್ಡದಲ್ಲ ಇದು. ತುಂಬ ಪಾಪ ಒಂದು ಸ್ಯಾಂಡಲ್ವುಡ್ಡಲ್ಲಿ ತುಂಬ ಫೇಮಸ್ ಆಗಬೇಕು ಅಂದ್ಕೊಂಡಿರೋ ಹುಡುಗ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿರಲ್ಲ ಅವನು. ನನ್ನ ಒಂದು ಅನಿಸಿಕೆ ಪ್ರಕಾರ ಈ ರೀತಿ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ಈಗ ಪ್ರಥಮ್ ಅವರು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ ಪಬ್ಲಿಕ್ ಟಿವಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇಲ್ಲ ನೋಡಿ, ನನ್ನ ಮೇಲೆ ಅಟ್ಯಾಕ್ ಆಗಿದ್ದಂತೂ ನಿಜ. ಆದರೆ ಅಲ್ಲಿ ಅದು ಒಂದು ಡ್ರ್ಯಾಗನ್ನು ಏನೋ ಒಂದು ಮುಂಬೈಯಿಂದ ಏನೋ ತರಿಸ್ತೀವಲ್ಲ, ಅದೆಲ್ಲ ಒಂದು ಫಾರಿನ್ ಚಾಕು ಥರ, ಆ ಥರ ತಂದಿರ್ತಕ್ಕಂಥ ಒಂದು ಚಾಕು ಅಲ್ಲಿ ಕಂಡಿರ್ತಕ್ಕಂಥದ್ದವರು. ಆದರೆ ಇವರೆಲ್ಲ ಡಿ ಬಾಸ್ ಫ್ಯಾನ್ಸೇ ಅಂತ ಕೂಡ ಕನ್ಫರ್ಮ್ ಡಿ ಬಾಸ್ ಫ್ಯಾನ್ಸ್ ಅಂತ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಆದರೆ ಡಿ ಬಾಸ್ ಫ್ಯಾನ್ಸೇ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ದರ್ಶನ್ ಅವ್ರ ಫ್ಯಾನ್ಸೋ ಇಲ್ವೋ ಅಂತಲೂ ಕೂಡ ಈಗಲೂ ಕೂಡ ನಂಬೋಕ್ಕಾಗ್ತಾ ಇಲ್ಲ. ಆದರೆ ಮುಂದೆ ಅದು ವಿಷಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ, ನೋಡೋಣ. ರಕ್ಷಕ್ ಬುಲೆಟ್ ಅವ್ರು ಏನಾದರೂ ಅರೆಸ್ಟ್ ಮಾಡಿಬಿಡ್ತಾರಾ? ಇಲ್ಲ ರಕ್ಷಕ್ ಬುಲೆಟ್ ಅವ್ರಿಗೆ ನೋಡಿ ಖಡಕ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. ಆದರೆ ಅಕಸ್ಮಾತ್ ಏನಾದರೂ ಅವರೇ ತಪ್ಪಿಸ್ತಾ ಅಂತಂದರೆ ಅವ್ರ ಮನೆ ಹತ್ರ ಹೋಗಿ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರಾ? ಇಲ್ಲಾಂದರೆ ಏನಾದರೂ ಕೇಸ್ ಹಾಕ್ಬೋದಾ? ಮುಂದೆ ಏನು ನಡೆಯುತ್ತೆ ಪೊಲೀಸ್ ಕೇಸ್ ಆಗಾದರೆ ರಕ್ಷಕ್ ಬುಲೆಟ್ ಅವ್ರ ಮೇಲೆ ಏನಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ನೋಡಿ, ಈ ವಿಡಿಯೋದಲ್ಲಂತೂ ಪ್ರಥಮ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದೀನಿ ಅಂತ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಷ್ಟೇ ಪ್ರಥಮ್ ಅವರು. ಯಾಕೆಂದರೆ ನೋಡಿ, ಬಿಗ್ ಬಾಸಲ್ಲಿ ಕೂಡ ಇವರು ಎಲ್ಲ ಹತ್ತತ್ರ ಪರಿಚಯನೇ. ಅವರು ಕೂಡ ಪ್ರಥಮ್ ಅವರು ಕೂಡ ಸ್ವಲ್ಪ ಹತ್ರದವರೇ, ಗೆದ್ದು ಬಂದವರು, ಬಿಗ್ ಬಾಸ್ 4ನೇ ಸ್ಪರ್ಧೆಯಾಗಿ ಗೆದ್ದು ಬಂದವರು ಆಗಲೇ. ಆದರೂ ಕೂಡ ಈ ಥರ ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಈ ರೀತಿ ಎಲ್ಲ ಮಾಡೋ ಥರ ಮಾಡಲ್ಲ ಇವರು. ರಕ್ಷಕ್ ಬುಲೆಟ್ ಅವರು ಕೂಡ ತುಂಬ ಒಳ್ಳೆ ಮನುಷ್ಯನೇ, ಈ ರೀತಿಯೆಲ್ಲ ಮಾಡಲ್ಲ ಅವರು. ಆದರೂ ಕೂಡ ಒಂದು ಏನೋ ಹೇಳಿಕೆ ಪ್ರಕಾರ ಹೇಳ್ಬೇಕಂತಂದರೆ, ಒಂದು ಏನು ಪ್ರಥಮ್ ಅವ್ರಿಗೆ ಒಂದು ಡೌಟ್ ಬಂದು ಈ ರೀತಿ ಎಲ್ಲ ಒಂದು ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಮತ್ತು ನನಗೂ ಸೇಫ್ಟಿ ಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಪ್ರಥಮ್ ಅವರು. ನೋಡಿ, ಈ ರೀತಿ ಎಲ್ಲ ಒಂದು ಕಡೆ ಈ ರೀತಿ ಆಗೋಯ್ತು ಅಂದರೆ ನೆಕ್ಸ್ಟ್ ಮನೆಗೆ ನುಗ್ಗಲ್ಲ ಅಂತ ಅನ್ನೋದು ಏನು ಗ್ಯಾರಂಟಿ ಕೂಡ ಅಂತ ಹೇಳ್ತಾ ಇದ್ದಾರೆ ಪ್ರಥಮ್ ಅವರು. ಬಟ್ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಪ್ರಥಮ್ ಅವರು ಬಂದು ಏನು ಹೇಳ್ತಾರೆ, ಅಕಸ್ಮಾತ್ ರಕ್ಷಕ್ ಅವ್ರು ಏನು ಹೇಳ್ತಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಥ್ಯಾಂಕ್ ಯು.